ನನ್ನ ಹೆಸರು ಅಕ್ಷಯ್ ಕುಲಕರ್ಣಿ. ನಮ್ಮ ತಂದೆಯವರು ಬಾಬುರಾವ್ ಕುಲಕರ್ಣಿ. 8ನೇ ತಾರೀಕು ನಮ್ಮ ತಂದೆಯವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಬೇರೆ ಹಾಸ್ಪಿಟಲಲ್ಲಿ ಡಿಟೆಕ್ಷನ್ ಆಯಿತು. ಇಮಿಡಿಯೇಟಾಗಿ ಸಿದ್ಧಗಂಗಾ ಹಾಸ್ಪಿಟಲ್ಗೆ ಬಂದ್ವಿ. 2-3 ದಿನಗಳ ಕಾಲ ಆ್ಯಕ್ಚುಲಿ ಏನಾಗಿದೆ ಅಂತ ಗೊತ್ತಾಗಲಿಲ್ಲ. 3 ದಿನದ ನಂತರ ಗಾಲ್ ಬ್ಲ್ಯಾಡರ್ ಇನ್ಫೆಕ್ಷನ್ ಅಂತ ನೀಟಾಗಿ ಅನಲೈಸ್ ಮಾಡಿದರು. ಸಾಕಷ್ಟು ಎಫರ್ಟ್ಗಳು ಹಾಕಿ ಮಲ್ಟಿಪಲ್ ಆರ್ಗನ್ ಪ್ರಾಬ್ಲಮ್ ಇತ್ತು. ಹೆವಿ ರಿಸ್ಕ್ ಆಪ್ರೇಷನ್ ಮಾಡಿದರು. ರಿಸ್ಕ್ ತೊಗೊಂಡ್ರು ಡಾಕ್ಟ್ರುಗಳು. ಕೋಆಪ್ರೇಟಿವ್ ಇದ್ದರು. ನಮಗೇನು ನಡೆದಿದೆ ಅನ್ನೋದು ಎವ್ರಿ 2 hours 3 hours ಹೇಳ್ತಾಯಿದ್ರು. ಗುರುವಾರ ದಿನ ಆಪ್ರೇಷನ್ ಸಕ್ಸಸ್ಫುಲ್ ಆಯಿತು. 7-8 ದಿನ ICUನಲ್ಲಿ ಇಟ್ಕೊಂಡು ICUನಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಈಗ ನಮ್ಮ ತಂದೆಯವರು ಚೆನ್ನಾಗಿ ರಿಕವರ್ ಆಗ್ತಿದ್ದಾರೆ. ಈ ಪ್ರಕ್ರಿಯೆಯಲ್ಲಿ ನಮಗೆ ಅತಿ ಹೆಚ್ಚು ಕೋಆಪ್ರೇಟ್ ಮಾಡಿರುವಂಥವರು ಡಾಕ್ಟರ್ ಚಂದ್ರಶೇಖರ್, ಜನರಲ್ ಸರ್ಜರಿ HOD ಡಿಪಾರ್ಟ್ಮೆಂಟ್. ಅವರಿಗೆ ನಾನು ಮನಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಹಾಸ್ಪಿಟಲಲ್ಲಿ ಎಲ್ಲ ಸ್ಟಾಫೂ ಹೈಲಿ ಕೋಆಪ್ರೇಟಿವ್, ಚೆನ್ನಾಗಿ ನೋಡಿಕೊಂಡ್ರು ನಮ್ಮ ತಂದೆಯವ್ರನ್ನ. ಐ ರೆಕಮೆಂಡ್ ಸಿದ್ಧಗಂಗಾ ಹಾಸ್ಪಿಟಲ್ ಫಾರ್ ದೋಸ್ ಹೂ ಸೀಕ್ ರೆಮಿಡಿ. ಥ್ಯಾಂಕ್ ಯು.